ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾಜಕೀಯ ಯಾವಾಗ ಹೇಗೆ ಅಂತ ಹೇಳೋಕೆ ಆಗೋದಿಲ್ಲ. ಆಗಾಗ ಪಾಲಿಟಿಕ್ಸ್ ನಲ್ಲಿ ಸರ್ಪ್ರೈಸ್ಗಳು ಬರ್ತಾನೆ ಇರುತ್ತೆ. ಅದರಲ್ಲೂ ಆ ತರದ ಅಚ್ಚರಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಬಿಜೆಪಿ ಸದಾ ಮುಂದು. ರಾಜ್ಯದ ಸಿಎಂ ಆಯ್ಕೆ ಆದ್ರೂ ಆಗಿರಬಹುದು, MLA ಟಿಕೆಟ್ ಆದ್ರೂ ಆಗಿರಬಹುದು, MP ಟಿಕೆಟ್ ಆದ್ರೂ ಆಗಿರಬಹುದು, ಅಥವಾ ಪಕ್ಷದ ಯಾವುದೋ ಹುದ್ದೆಯ ಆಯ್ಕೆ ವಿಚಾರದಲ್ಲಾದ್ರೂ ಆಗಿರಬಹುದು. ಬಿಜೆಪಿ ಶಾಕ್ಗಳನ್ನ ಕೊಡ್ತಾನೆ ಇರುತ್ತೆ. ಈ ಸಲವೂ ಅಷ್ಟೇ ಬಿಜೆಪಿ ಇಂಥದ್ದೇ ಒಂದು ಅಚ್ಚರಿಯ ನಿರ್ಧಾರಕ್ಕೆ ಮುಂದಾಗುತ್ತೆ. ಬಿಜೆಪಿಯ ಅಭ್ಯರ್ಥಿಯಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಮಾಡುವ ಮಾಸ್ಟರ್ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿತ್ತು. ಅಶ್ವಿನಿ ಅವರನ್ನ ಪಕ್ಷಕ್ಕೆ ಕರೆತಂದ್ರೆ ಆಫ್ಕೋರ್ಸ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಪ್ಲಸ್ ಪಾಯಿಂಟ್. ಅದೇ ಕಾರಣಕ್ಕೆ ರಾಜ್ಯಸಭಾ ಟಿಕೆಟ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿತ್ತು. ಈಗ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ರಾಜಕೀಯಕ್ಕೆ ಬರ್ತಾರಾ, ಬಿಜೆಪಿಯನ್ನ ಸೇರ್ಕೊಳ್ತಾರ ಅನ್ನುವ ಚರ್ಚೆಗಳು ಶುರುವಾಗಿದೆ. ಹಾಗೆ ನೋಡಿದ್ರೆ ರಾಜ್ಕುಮಾರ್ ಅವರು ಮನಸ್ಸು ಮಾಡ್ತಿದ್ರೆ ರಾಜ್ಯದ ಸಿಎಂ ಕೂಡ ಆಗಬಹುದಿತ್ತು. ಗೋಕಾಕ್ ಚಳುವಳಿ ನಂತರ ಜಾತಿ ಪಕ್ಷ ಮೀರಿ ರಾಜ್ಕುಮಾರ್ ಅವರು ಗೆಲ್ತಾ ಇದ್ರು. ಅವರು ಹೊಸದೊಂದು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಬಹುದಿತ್ತು. ಆದ್ರೆ ಅಣ್ಣವರು ಅದನ್ನ ಒಪ್ಪಲಿಲ್ಲ. ಪುನೀತ್ ಅವರು ಕೂಡ ಅದನ್ನೇ ಪಾಲಿಸಿದ್ರು. ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ಮಾಡಲಿಲ್ಲ. ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಬಂಗಾರಪ್ಪ ಅವರ ಮಗಳಾಗಿ ಚುನಾವಣೆಗೆ ನಿಂತಿದ್ರಷ್ಟೆ. ಅವರು ಯಾವತ್ತೂ ಕೂಡ ರಾಜ್ಕುಮಾರ್ ಅವರ ಸೊಸೆ ಅಂತ ವೋಟ್ ಕೇಳಲಿಲ್ಲ. ಹಿಂದೆ ಕೂಡ ಮಾಧ್ಯಮದವರು ಪುನೀತ್ ಅವರನ್ನ ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದಾಗ ಅವರು ಹೇಳಿದ ಮಾತು ಇನ್ನೂ ನೆನಪಿದೆ. ಬರ್ತೀರಾ ಸರ್? ರಾಜಕೀಯಕ್ಕೆಲ್ಲ ಬರ್ತೀರಾ ಸರ್? ಯಾಕೆ ಮುಂದೆ ಈ ಪ್ರೀತಿ ವಿಶ್ವಾಸ ಇರಬೇಕು, ರಾಜಕೀಯ ಹಾಕಿರ್ಬೇಕು. ಇದಿಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿದ್ರಲ್ಲ ಸಾಕು. ಅಣ್ಣ ಅವರ ಕುಟುಂಬದವರು ಮನಸ್ಸು ಮಾಡ್ತಿದ್ರೆ ಯಾವತ್ತೋ ರಾಜಕೀಯಕ್ಕೆ ಬರಬಹುದಿತ್ತು, ಆದ್ರೆ ಬರ್ಲಿಲ್ಲ. ಈಗ್ಲೂ ಅಷ್ಟೇ ಬಿಜೆಪಿ ಅಶ್ವಿನಿ ಅವರಿಗೆ ಮಣೆ ಹಾಕಿದ್ದು ನಿಜ ಆದ್ರೆ ಅಶ್ವಿನಿ ಅವರು ನೋ ಅಂತಿದ್ದಾರೆ. ರಾಜ್ಯಸಭೆಗೆ ನಾರಾಯಣ ಬಾಂಡಗೆ ಅವರಿಗೆ ಟಿಕೆಟ್ ಕೊಡುವ ಮುನ್ನ ಬಿಜೆಪಿ ಹೈಕಮಾಂಡ್ ಅಶ್ವಿನಿ ಅವರಿಗೆ ಟಿಕೆಟ್ ಕೊಡುವ ಮನಸ್ಸು ಮಾಡಿತ್ತು. ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಕ್ಕಲಿಗ ಸಮುದಾಯದ ಅಶೋಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಲಿಂಗಾಯತ ಸಮುದಾಯದ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಿರುವಾಗ OBC ಸಮುದಾಯದವರಿಗೆ ರಾಜ್ಯಸಭಾ ಟಿಕೆಟ್ ಕೊಡ್ಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ನ ಲೆಕ್ಕಾಚಾರ. ಆಗ ಕೆಲವರ ಹೆಸರು ಬಂದು ಹೋದವು. ನಂತರ ಈಡಿಗ ಸಮುದಾಯಕ್ಕೆ ಟಿಕೆಟ್ ಕೊಡುವ ಯೋಚನೆ ಬರುತ್ತೆ. ಆಗ ಬರುವ ಹೆಸರೇ ಅಶ್ವಿನಿ ಪುನೀತ್ ರಾಜ್ಕುಮಾರ್. ರಾಜ್ಯ ಬಿಜೆಪಿ ನಾಯಕರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಕೂಡ ಶಿಫಾರಸು ಮಾಡಿದ್ರು. OBC ವರ್ಗದಿಂದ ಕರ್ನಾಟಕ ರಾಜ್ಯಸಭಾ ಟಿಕೆಟ್ ಕೊಡ್ಬೇಕು ಅಂತ ಬಿಜೆಪಿ ಹೈಕಮಾಂಡ್ ಹೇಳಿತ್ತು. ಆಗ ರಾಜ್ಯ ಬಿಜೆಪಿ ನಾಯಕರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಬಿಜೆಪಿ ಹೈಕಮಾಂಡ್ ಕೂಡ ಒಳ್ಳೆ ಆಯ್ಕೆ ಅಂತ ಹೇಳುತ್ತೆ. ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮಣೆ ಹಾಕಲಾಗುತ್ತೆ. ಆದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅದಕ್ಕೆ ಒಪ್ಪಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ರಾಜಕೀಯದಿಂದ ತುಂಬಾ ಅಂತರವನ್ನ ಕಾಯ್ದುಕೊಳ್ತಿದ್ರು. ಅದೇ ಅಂತರವನ್ನ ಅಶ್ವಿನಿ ಅವರು ಕೂಡ ಕಾಯ್ದುಕೊಳ್ತಾ ಇದ್ದಾರೆ. ಕೆಲವರು ಹೀಗೆ ಅಧಿಕಾರ ಮನೆಗೆ ಬಂದಾಗ್ಲೂ ಬೇಡ ಅನ್ನೋದು. ಆ ವಿಚಾರದಲ್ಲಿ ದೊಡ್ಡ ಮನೆ ಯಾವತ್ತಿಗೂ ಗ್ರೇಟ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.